ಹಲೋ ನಮಸ್ಕಾರ. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ವೆಲ್ಕಮ್. ಸೊ ಇವತ್ತು ಫಸ್ಟ್ ಮಾರ್ನಿಂಗ್ ಬೆಳಗ್ಗೆಯಿಂದ ಏನೇನಾಯ್ತು ಅಂತ ಕಂಪ್ಲೀಟಾಗಿ ನೋಡ್ಕೊಂಬಿಡಿ, ಆಮೇಲೆ ಮಾತಾಡೋಣ. ಓಕೆ, ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇನ್ನೂ ಗೈಸ್, ಯೂಶ್ವಲಿ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮತ್ತು ದಾಲ್ ಮಾಡಿದರು. ಸೊ ನಾರ್ಮಲಾಗಿ ಇದೆಲ್ಲರ ಮನೇಲೂ ಹಂಗೆ ರೆಡಿ ಮಾಡ್ತಾರೆ ಅನಿಸುತ್ತೆ. ಸೊ ದೋಸೆ ಹಿಟ್ಟನ್ನ ಹಾಕ್ಬಿಟ್ಟು ಇವತ್ತು ದೋಸೆ ಮಾಡಿದ್ರೆ ನಾಳೆ ಇಡ್ಲಿ ಮಾಡ್ತಾರೆ. ಅದು ಎಲ್ಲರ ಮನೇಲೂ ಹಂಗೆ ಆಗುತ್ತೆ ಅನಿಸುತ್ತೆ. ಸೊ ಯಾರ ಮನೇಲಿ ಹಂಗಾಗುತ್ತೆ, ನಮ್ಮ ಮನೇಲಿ ಅದೇ ಥರನೇ ಮಾಡೋದು. ಅದಾದಮೇಲೆ ಗಿಡ ಹಾಕಬೇಕಾಗಿದ್ದು ಗೈಸ್, ನಾನು ಮೊನ್ನೆ ತೋರಿಸಿದ್ನಲ್ಲ ನಿಮಗೆ, ಒಂದಷ್ಟು ಗಿಡ ತೊಗೊಬಂದಿದ್ದೆ ಜಯನಗರ್ಗೆ ಹೋದಾಗ ಅಂತ. ಸೊ ಅದನ್ನ ಹಾಕೋಕ್ಕೆ ಅಂತೇಳಿ ಪಾಟ್ಸು ಸಹ ಎಲ್ಲ, ಆ್ಯಕ್ಚುಲಿ ಇದೊಂದು ಪಾಟ್ ಬರಬೇಕಿತ್ತು, ಸೊ ಬಂದಿರಲಿಲ್ಲ. ಸೊ ನೋಡಿ ಪಾಟ್ಸು ಬಂದಿತ್ತು, ಅದಕ್ಕೋಸ್ಕರ ಹಂಗೆ ಹಾಕ್ಬೋಣ ಅಂತೇಳಿ ಅದು ಪ್ರಮೋಷನ್ ವೀಡಿಯೋ ಪಾಪ ಅವ್ರು ಕಳಿಸಿ ತುಂಬ ದಿವಸ ಆಗಿತ್ತು, ಮಾಡಿರಲಿಲ್ಲ. ಆಮೇಲೆ ಮಾಡೋಣ ಅಂತೇಳ್ಬಿಟ್ಟು ಕಳಿಸ್ಕೊಟ್ಟಿದ್ರೆ. ಆ್ಯಕ್ಚುಲಿ ಅವರು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದಾರೆ ನಂದು ಹತ್ರ ಪ್ರಾಡಕ್ಟ್ ಲಿಂಕ್ ಆಗೋದು ಕಮೆಂಟ್ಸ್ ಜಾಸ್ತಿ ಬರ್ತಾರೆ. ಸೊ ಅದಕ್ಕೋಸ್ಕರ ಇದನ್ನು ಕಳಿಸ್ಕೊಟ್ಟಿದ್ದಾರೆ. ನಾನು ಇನ್ಸ್ಟಾಗ್ರಾಮ್ ಪೇಜ್ ನೋಡಿಬಿಟ್ಟು ಅವರು ನನಗೆ ಅಂದರೆ ಅಲ್ಲಿ ಮೆಸೇಜ್ ಮಾಡಿದರು. ಸೊ ನಾನು ಕಾಲ್ ಮಾಡಿ ಅಂತೇಳಿ ನಂಬರ್ ಕೊಟ್ಟಿದ್ದೆ, ಮಾಡಿದರು. ಸೊ ಇದು ನನ್ನ ಇನ್ಸ್ಟಾಗ್ರಾಮಲ್ಲಿ ಚೆನ್ನಾಗಿ ಹೋಗ್ತಿದ್ದಲ್ಲ. ಅವ್ರು ಹೆಂಗೆ ಅಂತಂದರೆ ಬಿಸ್ನೆಸ್ಸು ಈ ಥರ ಇವಾಗ ಈ ಥರ ಪಾಟ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಅವ್ರದ್ದು ನೇಮ್ ಏನೋ ಹೇಳಿದ್ರು, ಕರೆಕ್ಟಾಗಿ ಗೊತ್ತಿಲ್ಲ ನನಗೆ, DO ಸಮಥಿಂಗ್ ಏನೋ ಹೇಳಿದ್ರು. ಸೊ ಅವ್ರು ಈ ಥರ ಪೇಜ್ಗೆ ಡೈರೆಕ್ಟಾಗಿ ಇವಾಗ ಅಮೆಝಾನ್ಗಾಗಿರ್ಬೋದು, ಫ್ಲಿಪ್ಕಾರ್ಟ್ಗಾಗಿರ್ಬೋದು, ಇವರು ಆ ಪಾಟ್ಸ್ನ ಅಮೆಝಾನ್ ಡೈರೆಕ್ಟ್ಸಾಗಿ ಸೆಲ್ ಮಾಡ್ತಾರೆ. ಸೊ ಅದ್ರ ಲಿಂಕ್ ಕಳಿಸ್ಕೊಡ್ತೀನಿ ಮೇಡಮ್, ನಾವು ನಿಮ್ಮ ಈ ಥರ ಪಾಟ್ಸ್ನ ನೀವು ಇದು ಮಾಡಿ ಹಾಕಿ ಅಂತ ಹೇಳಿದರು. ಅದಕ್ಕೋಸ್ಕರ ಅದಕ್ಕೆ ಸುಮ್ಮನೆ ಪಾಟ್ಸ್ ತೋರ್ಸೋಕ್ಕಾಗುತ್ತೆ, ಅದ್ರ ಜೊತೆ ಗಿಡ ಇಕ್ಕಿದ್ರು ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು. ಸೊ ನಾನು ತುಂಬ ದಿವಸದ ಪ್ಲ್ಯಾನ್ ಮಾಡ್ತಾಯಿದ್ದೆ ಇಂಡೋರ್ ಪ್ಲ್ಯಾಂಟ್ಸ್ ಇಡಬೇಕು ಅಂತೇಳಿ. ಅದಕ್ಕೋಸ್ಕರ ಒಂದಷ್ಟು ಒಂದು 1 2 3 4 5 6 ಗಿಡ ಇಂಡೋರ್ ಪ್ಲ್ಯಾಂಟ್ಸ್ ತೊಗೊಬಂದಿದ್ದೆ. ಯಾವ ಥರ ಹಾಕಿದೆ ಅಂದರೆ ಮನೇಲಿ ಯಾವ ಥರ ಸೆಟ್ ಮಾಡಿದೆ ಅಂತ ಸಹ ತೋರಿಸಿದ್ದೀನಿ ವ್ಲಾಗಲ್ಲಿ. ಸೊ ನೋಡಿ ಕೊನೆ ತನಕ. ಅದಾದಮೇಲೆ ನಾರ್ಮಲ್ ಮಣ್ಣು, ರೆಡ್ ಕಲರ್ ಮಣ್ಣು ಬರುತ್ತಲ್ಲ, ಸೊ ಅದಕ್ಕೆ ನಾವು ಫ್ಲಿಪ್ಕಾರ್ಟಿಂದ ತರಿಸ್ಕೊಂಡಿದ್ರೆ ಒಂದ್ಸತಿ ಲಾಸ್ಟ್ ಟೈಮ್ ತರಿಸಿದ್ದು ಗಿಡಗೆ ಗೊಬ್ಬರ ಅಂತೇಳ್ಬಿಟ್ಟು. ಸೊ ಯೂಶ್ವಲಿ ಅದು ಗೊಬ್ಬರ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಅದೊಂದು ಇಟ್ಟಿಗೆ ಥರ ಬರುತ್ತೆ ಸರ್, ನಾವು ನಾರ್ಮಲ್ ಇಟ್ಟಿಗೆ ಕಲ್ಕೋತಲ್ಲ ಗೈಸ್, ಅದು ಇಟ್ಟಿಗೆ ಥರ ಬರುತ್ತೆ. ಸೊ ಅದನ್ನ ಸ್ವಲ್ಪ ಪುಡಿ ಥರ ಮಾಡಿಬಿಟ್ಟು ಅದನ್ನು ಈ ಮಣ್ಣು ಜೊತೆಗೆ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ರೆ ಗಿಡ ನಾವೇನು ಹಾಕ್ತೀವಿ ಎಲ್ಲ ಗಿಡನೂ ಅಷ್ಟೇ ಚೆನ್ನಾಗಿ ಬರುತ್ತೆ. ಸೊ ನೀವು ನಮ್ಮ ಮನೆ ಹತ್ರ ನೋಡ್ಬೋದು, ತುಳಸಿ ಕಟ್ಟೆ ಹತ್ರ ಫುಲ್ ಸುತ್ತ ಗಿಡ ಹೆಂಗಿಟ್ಟಿದ್ದಾರೆ ನಮ್ಮಮ್ಮ ಅಂತೇಳಿ. ನಮ್ಮಮ್ಮಗೆ ಗಿಡದ್ದು ಹುಚ್ಚು ಜಾಸ್ತಿ. ಸೊ ಯೂಶ್ವಲಿ ನನಗೂ ನಮ್ಮಮ್ಮ ಥರನೇ, ನನಗೆ ಗಿಡ ಹಾಕೋದು ಈ ಥರ ಎಲ್ಲ ಇದು ಮಾಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಇವತ್ತು ನಂಗೆ ಸ್ವಲ್ಪ ಕೋಲ್ಡ್ ಆಗಿದ್ದಾರೆ. ನಮ್ಮ ಮಮ್ಮಿ ಥಂಡಿ ಸಲ್ವೆ ಜಾಸ್ತಿ ಕೈ ಇಡಬೇಡ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನೇನು ಮಾಡೋಕ್ಕಾಗಲ್ಲ, ಜಸ್ಟ್ ವೀಡಿಯೋ ಶೂಟ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಇದೆಲ್ಲ ಇನ್ನೂ ಪುಟ್ಟ ಪಾಟ್ಸ್ ಅಂದರೆ ಸ್ವಲ್ಪ ಚಿಕ್ಕದಾಯಿತು ಪಾಟ್ಸು. ಸೊ ನೋಡೋಣ, ಇನ್ ಕೇಸ್ ಮನೆಯೊಳಗಡೆ ಚೆನ್ನಾಗಿ ಬರ್ತಾಯಿದೆ ಗಿಡ ಅಂದರೆ ಆಮೇಲೆ ಪಾಟ್ಸ್ ಚೇಂಜ್ ಮಾಡೋಣ ಅಂತೇಳಿ ಅದಕ್ಕೆ ಹಾಕಿ ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಗಿಡ ಎಲ್ಲ ಚೆನ್ನಾಗಿದೆ. ಸೊ ಆ್ಯಂಕಲ್ ಪಾಪ ಚೆನ್ನಾಗಿರೋದೇ ಕೊಟ್ಟರು. ಸೊ ಕೇಳಿ ಆ್ಯಕ್ಚುಲಿ ಇನ್ನೊಂದು ನೋಡಿದೆ ಗಿಡ, ನನಗೆ ಅದು ಸಕ್ಕತ್ ಇಷ್ಟ ಆಯಿತು. ಯೂಶ್ವಲಿ ನೋಡಿರ್ತೆ ನೀವು ಮನೆಯಲ್ಲೆಲ್ಲ ಹಾಕ್ತಾರಲ್ಲ ರೆಡ್ ಕಲರ್ ಲೀಫು, ಅದ್ರ ಒಳಗಡೆ ಒಂದು ವೈಟ್ ಫ್ಲವರ್ ಥರ ಬಂದಿರುತ್ತೆ, ಅದು ಕೇಳಿದ್ದು ನಾನು. ಬಟ್ ಸಿಕ್ಕಾಪಟ್ಟೆ ಜಾಸ್ತಿ ಹೇಳಿದ್ರು ರೇಟ್ ಅವರು. ಅದಕ್ಕೋಸ್ಕರ ನಾನು ಬೇಡ, ಈ ಟೈಮ್ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ಅದು ಇನ್ನೂ ಪಾಟ್ಸ್ ಖಾಲಿ ಇದೆ. ಆ್ಯಕ್ಚುಲಿ ನನಗೆ ಬಂದಿದ್ದು 6 ಪಾಟ್ಸ್ ಏನೋ ಬಂದಿದ್ದು, ಇನ್ನು 6 7 ಪಾಟ್ಸ್ ಬಂದಿದ್ದು. ಸೊ ಇನ್ನೂ 2 to 3 ಪಾಟ್ಸ್ ಹಂಗೆ ಖಾಲಿ ಇದೆ. ಆಮೇಲೆ ಇನ್ನೊಂದು ಸೆಟ್ 10 ಪಾಟ್ಸ್ ಬಂದಿತ್ತು, ಉದ್ದುದ್ದ ಪಾಟ್ಸ್ ಬಂದಿತ್ತು ವೈಟ್ ಕಲರ್ದಲ್ಲಿ. ಸೊ ಅದಿನ್ನೂ ಹಾಕಿಲ್ಲೇ ಇಲ್ಲ ನಾನು, ಅದು ಆ ಪಾಟ್ಸ್ಗೆಲ್ಲ ಹಂಗೆ ಇದೆ. ಅದಕ್ಕೆಲ್ಲ ಗಿಡ ತರಬೇಕು, ಗಿಡ ಇನ್ನೂ ಶಾರ್ಟೇಜ್ ಆಗಿದೆ. ಸೊ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಇದೇ ಥರನೇ ರ್ಯಾಂಡಮಾಗಿ ಹೋಗ್ಬೇಕು. ಪ್ಲ್ಯಾನ್ ಮಾಡಿ ಹೋಗ್ತೇವಲ್ಲ ಅವಾಗ ಏನೂ ಸಿಗೋಲ್ಲ. ನಾನು ಎಷ್ಟೊತ್ತಿ ಅಬ್ಸರ್ವ್ ಮಾಡಿದ್ದೀನಿ, ಬಟ್ಟೆ ಆಗಿರ್ಬೋದು ಏನೇ ಆಗಿರ್ಬೋದು, ಪ್ಲ್ಯಾನ್ ಮಾಡಿ ನಾವು ಇಷ್ಟು ಖರ್ಚು ಅಮೌಂಟೆಲ್ಲ ಸೇವ್ ಮಾಡಿ ಇಟ್ಕೊಂಡು ಹೋದಾಗ ಚೆನ್ನಾಗಿರೋ ಕಲೆಕ್ಷನ್ಸೇ ಸಿಗೋಲ್ಲ. ನೀವು ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಅನ್ಪ್ಲ್ಯಾನ್ಡಾಗಿ ಸ್ವಲ್ಪ ಅಮೌಂಟು ಕಮ್ಮಿ ಇಟ್ಕೊಂಡು ಹೋದಾಗ ಎಷ್ಟೋ ಚೆನ್ನಾಗಿರೋ ಕಲೆಕ್ಷನ್ ಸಿಗುತ್ತೆ. ನಾನು ಆವಾಗ ಪ್ರತಿ ಸರಿ ಹೇಳೋದು. ಸೊ ಗೈಸ್ ನೋಡ್ಕೊಬಂದ್ರೆ ಬೆಳಗ್ಗೆಯಿಂದ ಯಾವ ಥರ ಇತ್ತು ನನ್ನ ದಿನ ಅಂತೇಳಿ. ಸೊ ಗೈಸ್ ಇವತ್ತು ನನಗೆ ಸ್ವಲ್ಪ ಗಂಟಲಲ್ಲಿ ಕಿಚ್ ಸ್ವಲ್ಪ ಹಂಗನ್ಬಿಟ್ಟು ವಿಕ್ಸ್ ಮಾತ್ರ ತೊಗೊಳ್ಳಿ ಅಂತ ಹೇಳ್ಬಿಡಿ. ಸೊ ಸ್ವಲ್ಪ ಕೋಲ್ಡ್ ಆಗೋ ಥರ ಇದೆ. ಏನು ಮಾಡೋಕ್ಕಾಗಲ್ಲ ಗೈಸ್, ಸ್ವಲ್ಪ ವೆದರ್ ಕಂಡೀಷನು, ಕ್ಲೈಮೇಟ್ ಕಂಡೀಷನ್ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಹಂಗಿದೆ. ಸೊ ಆಮೇಲೆ ಪಾಪು ಸ್ವಲ್ಪ ಆರಾಮಾಗೇ ಇದ್ದಾಳೆ. ಓಕೆ, ಅವಳು ಸ್ವಲ್ಪ ಟಯರ್ಡ್ ಆಗಿದ್ದಾಳೆ, ಬಿಕಾಸ್ ತುಂಬಾ ಜ್ವರ ಬಂತಲ್ಲ, ಸ್ವಲ್ಪ ಟಯರ್ಡ್ ಆಗಿದ್ದಾಳೆ. ಅದು ಬಿಟ್ಟರೆ ಸ್ವಲ್ಪ ಎಲ್ಲ ಆರಾಮಾಗಿದ್ದಾಳೆ. ಸೊ ಟಯರ್ಡ್ ಆಗಿರೋದಕ್ಕೆ ಸ್ವಲ್ಪ ಊಟ ಅದು ಇದು ಸ್ವಲ್ಪ ಚೆನ್ನಾಗಿ ಕೊಡ್ತಾಯಿದ್ದೀವಿ. ಸೊ ಅದು ಬಿಟ್ಟರೆ ಪ್ಲ್ಯಾಂಟ್ಸ್ನ ಎಲ್ಲೆಲ್ಲಿ ಇಟ್ಟಿದ್ದೀನಿ ಅಂತ ತೋರಿಸ್ಬಿಡ್ತೀನಿ. ಸೊ ಗೈಸ್ ಇವತ್ತು ಫ್ರೆಶ್ ಅಪ್ ಆಗಿದ್ದೀನಿ, 2 ಡೇಸಿಂದ ಜಿಮ್ಗೆ ಹೋಗಿಲ್ಲ. ಸೊ ಅವ್ರು ಆರಾಮಾಗಿದ್ದಾಳೆ ಪಾಪು. ಸೊ ಇವಾಗ ಅವಳಿಗೆ ತಲೆ ಸ್ವಲ್ಪ ಆರಿಸ್ಕೋಬೇಕು. ತಲೆ ಸ್ವಲ್ಪ ಆರಿದ್ಮೇಲೆ ಪಾಪುಗೆ ಫೀಡ್ ಮಾಡಿ ಜಿಮ್ಗೆ ಹೋಗಬೇಕು. ಆಮೇಲೆ ನಾವು ಹೋಗಿ ಬರೋಷ್ಟರಲ್ಲಿ ಇನ್ ಕೇಸ್ ಸ್ವಲ್ಪ ಮಲಗಿರ್ತಾಳೆ, ಇಲ್ಲಾಂದರೆ ಎದ್ದಿದ್ರೆ ಸರಿ ತಿನ್ನಿಸ್ತಾರೆ ಅಮ್ಮ. ಸೊ ಟಯರ್ಡ್ ಗೈಸ್. ನೆಗಡಿ ಬಂದಾಗ ನಾನು ಸ್ವಲ್ಪ ಹಂಗೆ, ಆ್ಯಕ್ಚುಲಿ ನನ್ನ ಮಗಳಿಗಿಂತ ವೀಕ್ ನಾನು. ಸೊ ಆದರೆ ಮದುವೆಗೆ ಸ್ವಲ್ಪ ಸ್ಟ್ರಾಂಗ್ ಆಗಿಬಿಟ್ಟಿದ್ದೀನಿ. ಮನೇಲಿ ಫಸ್ಟ್ ಮದುವೆಗಾಗಕ್ಕೆ ಮುಂಚೆ ನಾನು ಹೆಂಗೆ ಅಂದರೆ ಫುಲ್ಲು ಒಂಥರ ಸೋಂಬೇರಿ ಗೈಸ್. ಸೋಂಬೇರಿ ಅಂತ ಅನ್ನೋಕ್ಕಿಂತ ಜ್ವರ ನೆಗಡಿ ಏನಾದರೂ ಬಂದರೆ ಒಂದು ಸ್ವಲ್ಪ ವೀಕ್ ಆಗಿಬಿಡ್ತೀನಿ ಬೇಗ. ಬಟ್ ಇವಾಗ ಹಂಗಾಗೋಕ್ಕಾಗಲ್ಲ, ಬಿಕಾಸ್ ನನಗೆ ಒಂದು ಪುಟ್ಟ ಪಾಪು ಇದೆಯಲ್ಲ. ಸೊ ಅವಳನ್ನ ನೋಡ್ಕೋಬೇಕು. ಆಮೇಲೆ ನನ್ನ ಮನೇಲಿ ಹೆಂಗೆ ಅಂತಂದರೆ ನಾನೇ ಸ್ವಲ್ಪ ಎಲ್ಲ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸ್ಟ್ರಾಂಗು. ಅಂದರೆ ಪಾಪು ಸ್ಟ್ರಾಂಗ್ ಆಗಿದ್ದಾಳೆ. ಮನುನ ನೋಡಿಬಿಟ್ರೆ ಮನು ನನಗಿಂತ ವೀಕು.
ಸೊ ಏನಾದರೂ ಸ್ವಲ್ಪ ನೆಗಡಿ ಬರೋಕ್ಕಿಲ್ಲ ಹಂಗೆ ಕೂತಿರ್ತಾರೆ. ಸೊ ಯೂಶ್ವಲಿ ಗಂಡಸರೆಲ್ಲ ಹಂಗೆ ಅನಿಸುತ್ತೆ ನನ್ನ ಪ್ರಕಾರ. ಬಿಕಾಸ್ ಅವ್ರು ಏನೊಂದು ಚೂರು ನೆಗಡಿ ಬಂದರೂ ತರ್ಕೊಳಲ್ಲ, ಅವರು ಸ್ವಲ್ಪ ವೀಕ್ ಆಗಿಬಿಡ್ತಾರೆ ಬೇಗ. ಸೊ ನಮಗೆ ಸ್ವಲ್ಪ ಇಮ್ಯುನಿಟಿ ಪವರ್ ಜಾಸ್ತಿ. ಸೊ ಇವಾಗ ಗಿಡ ಎಲ್ಲ ಇಟ್ಟಿದ್ದೀನಿ ಅಂತ ತೋರಿಸಿ ಬನ್ನಿ. ಸೊ ಇಲ್ಲೊಂದು ದೇವ್ರ ಮನೆ ಪಕ್ಕ ಒಂದು ವಾಲ್ ಇದೆ, ಇದು ಒಂದು ಸ್ವಲ್ಪ ವಾಲ್ ಇದೆ. ಆ್ಯಕ್ಚುಲಿ ಇದಕ್ಕೆ ಸ್ಟಿಕ್ಕರ್ ಹಾಕಿದ್ವಿ ಫಸ್ಟ್ ನಾವು, ಸೊ ತೆಗೆದುಬಿಟ್ಟಿದ್ವಿ. ಸ್ಟಿಕ್ಕರ್ ಹಾಕ್ಬೇಕು ಇನ್ನೂ ಅದಕ್ಕೆ. ಇಲ್ಲಿ ಒಂದೆರಡು 2 ಪಾಟ್ಸ್ ಇಟ್ಟಿದ್ದೀನಿ. ಸೊ ಇದು ಒಂದು ಸ್ನೇಕ್ ಪ್ಲ್ಯಾಂಟ್ ಅಂತಂದರೆ ಇದು ಆ್ಯಕ್ಚುಲಿ ನಮ್ಮ ಮನೇಲಿ ಇತ್ತು ಫಸ್ಟೇ ಈ ಗಿಡ, ಬೇರೆ ಪಾಟಲ್ಲಿ ಹಾಕಿದ್ವಿ. ಸೊ ಅದನ್ನು ಈ ಗಿಡಕ್ಕೆ ಹಾಕಿದ್ದೀನಿ. ಆಮೇಲೆ ಇದು ಒಂದು ಇಂಡೋರ್ ಪ್ಲ್ಯಾಂಟ್ ಅಂತೇಳಿ, ಸೊ ಇದನ್ನು ಇಲ್ಲಿ ಹಾಕಿದ್ದೀನಿ. ದೇವರನ್ನೇ ಅದ್ರ ಹೆಸರಂತೂ ನಂಗೆ ಗೊತ್ತಿಲ್ಲ, ಕೇಳೋಕೋಬೇಡಿ. ಆಮೇಲೆ ಇಲ್ಲಿ ನಾರ್ಮಲ್ ಸ್ಟೆಪ್ಸ್ ಎತ್ತ ಬಂತ ಇಲ್ಲಿ ಖಾಲಿ ಇತ್ತಲ್ಲ, ಸೊ ಇಲ್ಲಿ 3 ಪಾಟ್ಸ್ ಇಟ್ಟಿದ್ದೀನಿ. ಸೊ ಒಂಥರ ಲುಕ್ ಸಕ್ಕದಾಗಿ ಕಾಣಿಸಿದೆ ಗೈಸ್, ನೋಡಿ ಲುಕ್ ಮಾತ್ರ ಸಕ್ಕದಾಗಿ ಕಾಣಿಸಿದೆ. ಸೊ ಇಲ್ಲಿ ಇದು ಇಂಡೋರ್ ಪ್ಲ್ಯಾಂಟೇ ಯೂಶ್ವಲಿ. ಇನ್ನು ಯಾವ ಹೆಸರು ನಂಗೆ ಗೊತ್ತಿಲ್ಲ. ಇದು ಬಂದು ಜೇಡ್ ಪ್ಲ್ಯಾಂಟ್ ಗೈಸ್. ಸೊ ಮನೇಲಿ ಇಟ್ಟರೆ ಒಳ್ಳೆಯದಂತೆ, ನಂಗೆ ಗೊತ್ತಿಲ್ಲ. ಆಮೇಲೆ ಹರ್ಷಿತ ಹೇಳಿದ್ದು ನಂಗೆ ಗೊತ್ತಿಲ್ಲ. ಸೊ ಇದು ಒಂದು ಪ್ಲ್ಯಾಂಟು. ಇದು ನಮ್ಮದು ರೆಸ್ಟ್ ರೂಮ್ ಇದೆ, ಸ್ನಾನದ ಮನೆ. ಸೊ ಇಲ್ಲಿ TV ಸೊಕೇಶು ಇದ್ರ ಪಕ್ಕ. ಸೊ ಈ ಥರ ಇಟ್ಟಿದ್ದೀನಿ, ಪ್ಲೇಸ್ ಮಾಡಿದ್ದೀನಿ. ಸಖತ್ ಒಂಥರ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆಯಲ್ವ ಗೈಸ್. ಸೊ ಗೈಸ್ ನಿಮಗೆ ಈ ಪಾಟ್ಸ್ ಲಿಂಕ್ ಬೇಕಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ, ಆ ರೀಲ್ ಹಾಕಿದ್ದೀನಿ, ಅಲ್ಲಿ ಹೋಗಿ ಚೆಕ್ ಮಾಡಿ. ಇನ್ ಕೇಸ್ ನಿಮ್ಗೆ ಇನ್ನೂ 2 ಪಾಟ್, ಆ್ಯಕ್ಚುಲಿ ಇನ್ನೂ ಒಂದು ಪಾಟ್ ಆ್ಯಡ್ ಮಾಡಿದ್ದೇನೆ ಅದರಲ್ಲಿ. ಸೊ ಅದಕ್ಕೆ ಆ್ಯಕ್ಚುಲಿ ಹಾಕೋ ಗಿಡ ಇರಲಿಲ್ಲ, ಸೊ ಇಷ್ಟೇ ಹಾಕಿದ್ದು. ಇನ್ನೂ ಒಂದೆರಡು ಸ್ವಲ್ಪ ದೊಡ್ಡ ಗಿಡನ ಹಾಕಿ ಸೊ ಇಲ್ಲಿ ಈ ಮೂಲೆಯಲ್ಲಿ ಇಡಬೇಕು ಗೈಸ್. ಈ ಸ್ಪೇಸ್ ಯಾವಾಗ ಖಾಲಿ ಇರುತ್ತೆ ಸೋಫಾ ಪಕ್ಕ, ಸೊ ಅಲ್ಲಿಡಬೇಕು. ಇವಾಗ ಸದ್ಯಕ್ಕೆ ಇಷ್ಟಿರಲಿ ಅಂತೇಳಿ ಅಷ್ಟಿಟ್ಟಿದ್ದೀನಿ. ಸೊ ಇವಾಗ ಸ್ವಲ್ಪ ತಲೆ ಹಾರಿಸ್ಕೋಬೇಕು. ತಲೆ ಹಾರಿಸ್ಕೊಂಡು ಪಾಪುಗೆ ಅದು ಹೇಳ್ದಲ್ಲ, ಪಾಪುಗೆ ಫೀಡ್ ಮಾಡಿ ಜಿಮ್ಮಿಗೆ ಹೋಗಬೇಕು. ಸೊ ಬನ್ನಿ ಯಾವ ಥರ ಇರುತ್ತೆ ಅಂತ ನೋಡೋಣ. ಇನ್ನು ಗೈಸ್ ಟೈಮ್ ಆಲ್ರೆಡಿ ಲೇಟ್ ಆಗೋಗಿತ್ತು. ತಲೆಗೆ ಸ್ನಾನ ಬೇರೆ ಮಾಡಿದ್ನಲ್ಲ, ಸೊ ಅದು ಆರಿರಲಿಲ್ಲ. ನನ್ನ ಪಾಪುಗೆ ತಲೆ ಚೆನ್ನಾಗಿ ಆರಿದ್ಮೇಲೆ ಫೀಡ್ ಮಾಡೋದು, ಅದಕ್ಕೋಸ್ಕರ ಇದು ಹೇರ್ ಡ್ರೈಯರ್ ಥರನೂ ಆಗುತ್ತಲ್ವ. ಸೊ ಈ ಮಿಷಿನ್ ಲಿಂಕ್ ಬೇಕಂದರೆ ಹೇರ್ ಟೂಲ್ ಸಖತ್ತಾಗಿದೆ ಗೈಸ್. ನಾರ್ಮಲ್ ಸ್ಟ್ರೈಟ್ನರ್ ಥರನೇ ಯೂಸ್ ಆಗಿದೆ. ನಾನು ರೀಲೆಲ್ಲ ಪೋಸ್ಟ್ ಮಾಡಿದ್ದೀನಿ, ಯೂಶ್ವಲಿ ನೋಡಿರ್ತೀರಿ ನೀವು. ಸೊ ಸಖತ್ತಾಗಿ ವರ್ಕ್ ಆಗುತ್ತೆ. ನನಗೆ ಹೇರ್ ಡ್ರೈಯರ್ ಸಹ ಥರನೂ ಹೆಲ್ಪ್ ಆಯಿತು. ಸೊ ಪಾಪುಗೆ ಹಂಗೇ ಯಾವ ತಲೆ ಫೀಡ್ ಮಾಡೋಕ್ಕೋಗಲ್ಲ, ಬಿಕಾಸ್ ಶೀತ ಆಗುತ್ತೆ. ಅದರಲ್ಲೂ ಇವಾಗ ಗೊತ್ತಲ್ಲ, ಮೊದಲೇ ಪಾಪ ಅವಳು ಫೀವರ್ ಇದೆ, ಅದಕ್ಕೋಸ್ಕರ ಸ್ವಲ್ಪ ತಲೆನ ಆರಿಸ್ಕೊಂಡು. ಅದರಲ್ಲೂ ಇವತ್ತು ಬಿಸಿಲೇ ಇಲ್ಲ ಗೈಸ್, ಒಂಚೂರು ಬಿಸಿಲಿಲ್ಲ ಇವತ್ತು. ಮೋಡ ಮುಚ್ಚಿದಂಗೆ ಒಂಥರ ಕವಿದ ವಾತಾವರಣ ಇತ್ತು. ಸೊ ಏನೂ ಮಾಡೋಕ್ಕಾಗಲ್ಲ. ಆ ಥರ ವೆದರ್ಗೂ ಒಂದು ದಿವಸ ಮೂಡ್ ಅಪ್ಸೆಟ್ ಆಗಿಬಿಡುತ್ತಲ್ಲ ಅಂದ್ಕೊಂಡು ಒಂದೊಂದು ಸತಿ ವೆದರ್ಗೂ ಆ ಥರ ಆಗುತ್ತೆ. ನಮಗೂ ಯಾವಾಗಲೂ ಮನುಷ್ಯನ ಮೂಡು ಒಂದೇ ಥರ ಇಲ್ವಲ್ಲ, ವೇರಿ ಅಪ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತೆ. ಒಂದು ಸತಿ ಖುಷಿಯಾಗಿರ್ತಾರೆ, ಒಂದು ಸತಿ ಬೇಜಾರಾಗಿರ್ತಾರೆ. ಸೊ ಮೋಡಾಗೂ ಹಂಗೆ, ಒಂದು ಸತಿ ಅಳ್ತಾ ಇರುತ್ತೆ ಅಂದರೆ ಮಳೆ ಬರುತ್ತೆ, ಬೇಜಾರಿದ್ದಾಗ ಮೋಡ ಎಲ್ಲ ಮುಚ್ಕೊಂಡಿರುತ್ತೆ. ಸೊ ಫುಲ್ಲು ಖುಷಿಯಾಗಿದೆ ಅಂದರೆ ಬಿಸಿಲು ಲಕ ಅಂತ ಇರುತ್ತೆ ಅಂತ ಅನ್ಕೋಬೇಕು ನಾವು. ಸೊ ನೀವು ಅಬ್ಸರ್ವ್ ಮಾಡಿ, ಆ ಥರ ಮೋಡ ಎಲ್ಲ ಯಾವಾಗಿರುತ್ತೆ ಆವಾಗ ನಮ್ಮ ಮೆಂಟಾಲಿಟಿನೂ ಹಂಗೆ ಇರುತ್ತೆ. ಅಂದರೆ ಫುಲ್ಲು ಕೆಲಸನೇ ಆಗಲ್ಲ, ಫುಲ್ ಸ್ಲೋ ಆಗಿ ಮಾಡೋದು, ಆ ಥರ ಮಾಡ್ತಾಯಿರ್ತೀವಿ. ಅದೇ ಸ್ವಲ್ಪ ಬಿಸಿಲೇನಾದರೂ ಚೆನ್ನಾಗಿತ್ತು ಅಂತಂದರೆ, ಅಂದರೆ ನಾರ್ಮಲ್ ವಾತಾವರಣ ಇತ್ತು ಅಂದರೆ ನಾವು ಎಲ್ಲರೂ ಆ್ಯಕ್ಟಿವಾಗಿ ಎಲ್ಲ ಕೆಲಸನೂ ಮಾಡ್ಕೊತೀವಿ. ಒಂದೊಂದು ಸ್ವಲ್ಪ ಬಿಸಿಲೇನಾದರೂ ಇಲ್ಲ, ಮೋಡ ಎಲ್ಲ ಮುಚ್ಕೊಂಡಿದೆ, ಮಳೆ ಬೀಳ್ತಾನೇ ಇದೆ, ಜಡಿ ಥರ ಹಿಡಿದಿದೆ ಅಂತಂದರೆ ಯಾವ ಕೆಲಸನೂ ಕರೆಕ್ಟಾಗಿ ಆಗಿರಲ್ಲ, ಒಂಥರ ಲೇಟಾಗಿ ಆಗ್ತಾ ಇರುತ್ತೆ ಎಲ್ಲನೂ. ಹಂಗೆ ಯೂಶ್ವಲಿ ನಂದು ಆಗಿದೆ ಇವತ್ತು. ಅದಕ್ಕೋಸ್ಕರ ಫುಲ್ ಎಲ್ಲ ಲೇಟಾಗಿ ನಿಧಾನದಾಗ ಆಗ್ತಾಯಿತ್ತು. ತಲೆಗೆ ಸ್ನಾನ ಗೈಸ್ ಮಧ್ಯಾಹ್ನ ಮಾಡ್ಕೊಳ್ಳೋಣ ಅಂತ ಹೇಳಿದೆ, ಬಿಸಿಲು ಬರುತ್ತೆ ಅಂತ ಕಾದು ಬಂದೇ ಇಲ್ಲ. ಅದಕ್ಕೋಸ್ಕರ ಮಾಡೋಷ್ಟು ಆಲ್ಮೋಸ್ಟ್ ಲೇಟಾಗಿ ಹೋಗಿತ್ತು. ಹಂಗಾಗಿ ಹೇರ್ ಡ್ರೈಯರ್ ಆಡಿಸಿದೆ. ಕರೆಕ್ಟಾಗಿ ಅವ್ಳಿಗೆ ಫೀಡ್ ಮಾಡೋ ಟೈಮ್ ಅದು. ಇಲ್ಲ ಅಂತಂದರೆ ನಾನು ಈ ಥರ ಹೇರ್ ಟೂಲ್ಸು ಜಾಸ್ತಿ ಯೂಸ್ ಮಾಡೋಕ್ಕೋಗಲ್ಲ. ರ್ಯಾಂಡಮ್ಮಾಗಿ ರೇರು, ತುಂಬ ರೇರು, ಯಾವಾಗಲಾದರೂ ಎಲ್ಲಾದರೂ ಹೋಗಬೇಕು, ಎಮರ್ಜೆನ್ಸಿ ಏನಾದರೂ ಫಂಕ್ಷನ್ಗೆಲ್ಲಾದರೂ ಅಟೆಂಡ್ ಮಾಡಬೇಕು ಅಂದರೆ ಪ್ಲ್ಯಾಂಡ್ ಆಗಿರಲ್ಲ, ಅನ್ಪ್ಲ್ಯಾಂಡಾಗಿ ಹಂಗೆ ಹೋಗಬೇಕಾಗುತ್ತೆ. ಸೊ ಆ ಥರದ್ದೇನಾದರೂ ಇದ್ದರೆ ಮಾತ್ರ ಯೂಸ್ ಮಾಡೋದು ಈ ಥರ ಹೇರ್ ಟೂಲ್ಸು ಅದೆಲ್ಲ. ಸೊ ಇದು ಅಷ್ಟೇ, ನನಗೆ ಅದೇ ಥರನೇ ಸಕ್ಕತ್ತಾಗಿ ಇಷ್ಟ ಆಯಿತು. ಸೊ ಅವತ್ತೊಂದು ಸತಿ ವೀಡಿಯೋಗೆ ಯೂಸ್ ಮಾಡಿದ್ದೆ. ಆಮೇಲೆ ಅದಕ್ಕೆ ಮುಂಚೆ ಆ್ಯಕ್ಚುಲಿ ಹರ್ಷಿತ ಯೂಸ್ ಮಾಡಿದ್ಲು, ನಾನು ಯೂಸ್ ಮಾಡಿರಲಿಲ್ಲ. ಸೊ ಫಸ್ಟ್ ಟೈಮ್ ನಾನು ಯೂಸ್ ಮಾಡಿದ್ದು ವೀಡಿಯೋ ಟೈಮಲ್ಲಿ. ಸೊ ವೀಡಿಯೋ ಟೈಮಲ್ಲಿ ಆ್ಯಕ್ಚುಲಿ ಆ ರಿಯಾಕ್ಷನ್ ಏನು ಕೊಟ್ಟಿದ್ದನಲ್ಲ ಗೈಸ್, ಆ ವೀಡಿಯೋ ರೀಲ್ ಪೋಸ್ಟ್ ಮಾಡಿದ್ರಲ್ಲ, ಅದು ಲೈವ್ ರಿಯಾಕ್ಷನ್. ಬಿಕಾಸ್ ನನಗೆ ನೋಡ್ಬಿಟ್ಟು ಶಾಕ್ ಆಗೋಯಿತು, ಎಷ್ಟು ಚೆನ್ನಾಗಾಯಿತು ಗೊತ್ತಾಗ. ಸೊ ಕರ್ಲು ಆಗಿರ್ಬೋದು, ಆಮೇಲೆ ಸ್ಟ್ರೈಟ್ ಆಗಿರ್ಬೋದು, ಸಕ್ಕದಾಗಾಯಿತು. ಸೊ ಇನ್ ಕೇಸ್ ಈ ಪ್ರಾಡಕ್ಟ್ ಲಿಂಕ್ ಬೇಕಂದರೆ ನಾನು ರೀಲ್ ಪೋಸ್ಟ್ ಮಾಡಿದ್ದೀನಿ, ನೀವು ಚೆಕ್ ಮಾಡಿ. ಸೊ ಅದಾದಮೇಲೆ ನೈಟು ಜಿಮ್ಗೆ ಹೋಗಿದ್ವಿ, ಅಂದರೆ ಈವ್ನಿಂಗ್ ಜಿಮ್ಗೆ ಹೋಗಿದ್ವಿ. ಜಿಮ್ ಮುಗಿಸ್ಕೊಂಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಮಳೆ. ಸೊ ಅದಾದಮೇಲೆ ನಾರ್ಮಲ್ಗೆ ಇವತ್ತಿನ ವ್ಲಾಗ್ ಈ ಥರ, ಇವತ್ತಿನ ಡೇ ಈ ಥರ ಸ್ಪೆಂಡ್ ಮಾಡಿದ್ವಿ. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಆದಷ್ಟು ಬೇಗ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೀನಿ. ಆಮೇಲೆ ನೈಟ್ ಡಿನ್ನರ್ ಮಾಡಿ ಇವತ್ತಿನ ದಿನ ಎಲ್ಲಿಗೆ ಮುಗಿಸ್ದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವಾಗ ತನಕ ಸ್ಟೇ ಟ್ಯೂನ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಇಲ್ಲಿ ತನಕ ಯಾರು ನನ್ನ ವಿಡಿಯೋ ನೋಡಿದ್ದಾರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲವ್ ಯು ಆಲ್, ಟಾಟಾ, ಟೇಕ್ ಕೇರ್.